ಜಾಯ್ಪತ್ರೆ ರೆಡ್ ವೆರೈಟಿ ಅಂದ್ರೆ ನೋಡಿ ಈ ತರ ಇರುತ್ತೆ. ನಿಮಗೆ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಯಾವ ಮಟ್ಟಿಗೆ ರೆಡ್ ಕಲರ್ ಇದೆ ಅಂತೇಳಿ. ಇದು ರೆಡ್ ವೆರೈಟಿ ನೋಡಿ ಜಾಯ್ಕಾಯಿ. ಸರ್ ಈಗ ನೀವು ನೋಡಿದ್ರಲ್ಲ, ನಿಮಗೆ ಏನು ಅನುಭವ ಆಗ್ತದೆ ಸರ್ ಇದರಿಂದ? ನಾವು ಈ ರೀತಿ ಕಾಯಿ ನಾವು ನೋಡಿರಲಿಲ್ಲ, ಇದು ಮೊದಲನೇ ಸರಿ. ಹೌದು, ನಿಮ್ ಕೂರ್ಗಲ್ಲೆಲ್ಲ ನೋಡೋದು ಎಲ್ಲೋ ವೆರೈಟಿ. ನಾವು ಕೂರ್ಗಲ್ ನೋಡಿಲ್ಲ ಜಾಯ್ಕಾಯಿನ. ಓಕೆ, ಇದರಲ್ಲಿ ಎಲ್ಲೋ ವೆರೈಟಿ ಕೂರ್ಗಲ್ ಬೆಳೆಯ ಅಂತದ್ದು ಮಲ್ನಾಡ್ ಬಿಟ್ಟು ಅರೆ ಮಲ್ನಾಡಲ್ಲಿ ಬಯಲ್ಸೀಮೆನ್ ಬೆಳೆಯ ಅಂತದ್ದು ಎಲ್ಲೋ ವೆರೈಟಿ. ಈ ಜಾಯ್ಪತ್ರೆ ಎಲ್ಲೋ ಕಲರ್ ಬರ್ತದೆ, ಇಷ್ಟು ಕಲರಿಂಗ್ ಇರಲ್ಲ ಅದರಲ್ಲಿ. ರೆಡ್ ವೆರೈಟಿ ಕೇರಳ ವೆರೈಟಿನಲ್ಲಿ ಮಾತ್ರ ಈ ಪತ್ರೆ ಜಾಯ್ಪತ್ರೆ ರೆಡ್ ಬರೋದು. ಇಲ್ಲಿ ನೋಡ್ಬೋದು, ಇದು ಜಾಯ್ಪತ್ರೆ ನೋಡ್ಬೋದು ರೆಡ್ ವೆರೈಟಿ ಯಾವ ಮಟ್ಟಿಗೆ ಯಾವ ಕಲರ್ ಇದೆ ಅಂತೇಳಿ. ಇದು ಏನ್ ಮಾಡ್ತಾರೆ ಉಳಿದನ್ನ ಸರ್? ಇದು ಬಂದು ಉಪ್ಪಿನಕಾಯಿಗೆ ಉಪಯೋಗಿಸ್ತಾರೆ ಹಣ್ಣಾದ್ಮೇಲೆ. ಇದು ಹಣ್ಣಾಗಿದೆ ಆಲ್ರೆಡಿ, ಇದು ಓಪನ್ ಮಾಡಿದ್ದಾರೆ ಜಾಯ್ಕಾಯಿನ. ಇದು ಉಪ್ಪಿನಕಾಯಿಗೆ ಹೋಗುತ್ತೆ. ಇದು ಜಾಯ್ಪತ್ರೆ ಮಸಾಲಾ ಪದಾರ್ಥ ಉಪಯೋಗಿಸೋದು. ಜಾಯ್ಕಾಯಿ ಕೂಡ ಮಸಾಲಾ ಪದಾರ್ಥ. ಒಂದೇ ಗಿಡದಲ್ಲಿ 3 ಉಪಯೋಗ. ಜಾಯ್ಕಾಯಿ, ಜಾಯ್ಪತ್ರೆ ಮತ್ತೆ ಜಾಯ್ ಹಣ್ಣು ಕೂಡ ಉಪ್ಪಿನಕಾಯಿಗೆ ಹೋಗುತ್ತೆ. ಕೆಲವರು ಉಪ್ಪಿನಕಾಯಿಗೆ ಉಪಯೋಗಿಸ್ತಾರೆ, ಕೆಲವರು ಬಿಸಾಕ್ತಾರೆ. ನಾವು ಯೂಟಿಲೈಸ್ ಮಾಡ್ಕೊಂಡ್ರೆ 3 ಕೂಡ ಯೂಟಿಲೈಸ್ ಮಾಡ್ಕೊಬೋದು. ನೋಡ್ಬೋದು ಈ ಗಿಡ ಯಾವ ತರ. ವೀಕ್ಷಕರೇ, ಈ ವಿಡಿಯೋನ ನಿಮಗೆ ಮಧ್ಯದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ, ನಂಬರ್ ಸಿಕ್ಕಿದ ತಕ್ಷಣ ಡೈರೆಕ್ಟಾಗಿ ಫೋನ್ ಹೊಡಿತಾರೆ. ದಯವಿಟ್ಟು ಯಾರು ಡೈರೆಕ್ಟಾಗಿ ಫೋನ್ ಮಾಡೋಕೆ ಹೋಗಬೇಡಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡ್ಕೊಳ್ಳಿ. ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ ಬುಕ್ಕಿಂಗ್ನ ಮಾಡ್ಕೊಳ್ಳಿ. 250 ರೂಪಾಯಿಗೆ ನಾವು 2.5 kg ಬ್ಯಾಗ್ನ ಕೊಡ್ತಾ ಇದ್ದೀವಿ. ಸೊ ಅಡಿಕೆ ತೋಟದಲ್ಲಿ ಇಂಟರ್ಕ್ರಾಫ್ಟ್ ಆಗಿ ಆರಾಗೆ ಮಾಡ್ಬೋದು. ಕಂಪ್ಲೀಟ್ ಈ ವಿಡಿಯೋನ ನೋಡಿದರೆ ಗಿಡ ಎಷ್ಟತ್ರ ಬೆಳೆಯುತ್ತೆ, ಎಷ್ಟು ವರ್ಷಕ್ಕೆ ಎಷ್ಟು ಇಳುವರಿ ಕೊಡುತ್ತೆ, 10 ರಿಂದ 15 ಲಕ್ಷನ ಅಡಿಕೆ ತೋಟದೊಳಗೆ ನಾವು ಈಸಿಯಾಗಿ ಜಾಯ್ಕಾಯಿನಲ್ಲೂ ಕೂಡ ಅರ್ನ್ ಮಾಡ್ಬೋದು. ಹೇಗೆ ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಕೇರಳ ವೆರೈಟಿ ರೆಡ್ ವೆರೈಟಿ ಪತ್ರೆ ನಾನು ಪ್ರಾಕ್ಟಿಕಲ್ ಆಗಿ ಓಪನ್ ಮಾಡಿ ಕೂರ್ಗಿಂದ ಬಂದವರಿಗೆ ಎಕ್ಸ್ಪ್ಲೈನ್ ಮಾಡೋ ವಿಡಿಯೋನ ನಾನು ಕಂಪ್ಲೀಟಾಗಿ ಅಪ್ಲೋಡ್ನ ಮಾಡಿದ್ದೀನಿ. ಸೊ ಪೂರ್ತಿ ವಿಡಿಯೋನ ನೋಡಿ ನೀವು ಕೂಡ ಬುಕ್ಕಿಂಗ್ ಮಾಡ್ಕೊಳ್ಳಿ. ವಾಟ್ಸಪ್ಪಲ್ಲಿ ಮಾತ್ರ ಮೆಸೇಜ್ನ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ನ ಮಾಡಿದ್ರೆ ಲೊಕೇಶನ್ ಕಳಿಸ್ಕೊಡ್ತೀನಿ. ನಮ್ಮ ನರ್ಸರಿಗೆ ಬನ್ನಿ, ನಮ್ಮ ತೋಟನ ನೋಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ, ನೀವು ತಗೊಳ್ಳಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಕೇರಳ ವೆರೈಟಿ ಅಂದರೆ ಏನು, ಯಾವ ಥರ ಒಂದು ಇಳುವರಿ ಕೊಡುತ್ತೆ, ಯಾವ ಥರ ಪತ್ರ ಇರುತ್ತೆ ಅನ್ನೋದು ತಿಳ್ಕೊಳ್ಳಿ ಸ್ನೇಹಿತರೆ. ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ, ದಯವಿಟ್ಟು ಕಾಲ್ ಮಾಡೋಕೆ ಹೋಗ್ಬೇಡಿ. ಡೈರೆಕ್ಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ. 250 ರೂಪಾಯಿಗೆ ಡೆಲಿವರಿನ ಕೊಡ್ತಾ ಇದ್ದೀನಿ 2.5 kg ಬ್ಯಾಗು. ವಿಶೇಷ ವಿಡಿಯೋ ಏನಪ್ಪ ಅಂತಂದ್ರೆ, ಒಂದು ಜಾಯ್ಕಾಯಿ ಮತ್ತೆ ಜಾಯ್ಪತ್ರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಬುಧವಾರ ಗುರುವಾರ ನಾನು ದಾವಣಗೆರೆ ರೂಟ್ ಬರ್ತಾ ಇದ್ದೀನಿ. ಜಾಯ್ಕಾಯಿ ಗಿಡ ಬೇಕು ಅನ್ನೋರು ಪರ್ಚೇಸ್ನ ಮಾಡ್ಬೋದು. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದೆ, ದಾವಣಗೆರೆಯಿಂದ ನಮ್ಮ ತೋಟ ನೋಡಕ್ಕೆ ಬಂದರೆ ಜಾಯ್ಕಾಯಿ ಮತ್ತು ನಿಂಬೆ ಗಿಡ ಅಂತೇಳಿ ಅವರೇನೇ ಆರ್ಡರ್ ಕೊಟ್ಟಿರೋದು. ಹಾಗಾಗಿ ಬುಧವಾರ ಗುರುವಾರ ಬರ್ತಾ ಇದ್ದೀನಿ. ಹಾಗೆ ಟಿಪ್ಟೂರಿಂದ ಮತ್ತು ಕೂರ್ಗಿಂದನೂ ಕೂಡ ಜಾಯ್ಕಾಯಿ ಮತ್ತು ಜಾಯ್ಪತ್ರೆ ಮತ್ತು ನಿಂಬೆ ಗಿಡನ ನೋಡ್ಲಿಕ್ಕೆ ಬಂದಿದ್ರು. ಅದರಲ್ಲಿ ಯಾವ ವೆರೈಟಿ ಹೇಗಿರುತ್ತೆ, ರೆಡ್ ವೆರೈಟಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಬ್ಯಾಕ್ಗ್ರೌಂಡ್ನ ನೋಡ್ತಾ ಇರ್ಬೋದು. ಇದು ಒಂದು 7 ರಿಂದ 8 ವರ್ಷದ ಗಿಡ. ಹೆಚ್ಚು ಕಮ್ಮಿ ಇದೊಂದು 8 ರಿಂದ 10 kg ಅಷ್ಟು ಇಳುವರಿನ ಕೊಟ್ಟಿದೆ ಇವಾಗ. ಸೊ ಇದರಲ್ಲಿ ಜಾಯ್ಕಾಯಿ ನೋಡ್ಬೋದು ಯಾವ ಥರ ಒಂದು ಜಾಯ್ಕಾಯಿ ಇರುತ್ತೆ ಅಂತ. ಈ ಥರ ಬಿಟ್ಟಿರುತ್ತೆ ನೋಡಿ, ಎಲ್ಲ ಗೊಂಚಲು ಕೂಡ ಇದರಲ್ಲಿ ಶುರುವಾಗಿದೆ. ಇದರಲ್ಲಿ ಜಾಯ್ಪತ್ರೆ ರೆಡ್ ವೆರೈಟಿ ಅಂದರೆ ನೋಡಿ ಈ ಥರ ಇರುತ್ತೆ. ನಿಮಗೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ಮಟ್ಟಿಗೆ ರೆಡ್ ಕಲರ್ ಇದೆ ಅಂತೇಳಿ. ಇದು ರೆಡ್ ವೆರೈಟಿ ನೋಡಿ ಜಾಯ್ಕಾಯಿ. ಸರ್ ಈಗ ನೀವು ನೋಡಿದ್ರಲ್ಲ, ನಿಮಗೆ ಏನು ಅನುಭವ ಆಗ್ತದೆ ಸರ್ ಇದರಿಂದ? ನಾವು ಈ ರೀತಿ ಕಾಯಿ ನಾವು ನೋಡಿರಲಿಲ್ಲ, ಇದು ಮೊದಲನೇ ಸರಿ. ಹೌದು, ನಿಮ್ಮ ಕೂರ್ಗಲ್ಲೆಲ್ಲ ನೋಡೋದು ಎಲ್ಲೋ ವೆರೈಟಿ. ನಾವು ಕೂರ್ಗಲ್ ನೋಡಿಲ್ಲ ಜಾಯ್ಕಾಯಿನ. ಓಕೆ, ಇದರಲ್ಲಿ ಎಲ್ಲೋ ವೆರೈಟಿ ಕೂರ್ಗಲ್ ಬೆಳೆಯ ಅಂತದ್ದು ಮಲ್ನಾಡ್ ಬಿಟ್ಟು ಅರೆ ಮಲ್ನಾಡಲ್ಲಿ ಬಯಲ್ಸೀಮೆನ್ ಬೆಳೆಯ ಅಂತದ್ದು ಎಲ್ಲೋ ವೆರೈಟಿ. ಈ ಜಾಯ್ಪತ್ರೆ ಎಲ್ಲೋ ಕಲರ್ ಬರ್ತದೆ, ಇಷ್ಟು ಕಲರಿಂಗ್ ಇರಲ್ಲ ಅದರಲ್ಲಿ. ರೆಡ್ ವೆರೈಟಿ ಕೇರಳ ವೆರೈಟಿನಲ್ಲಿ ಮಾತ್ರ ಈ ಪತ್ರೆ ಜಾಯ್ಪತ್ರೆ ರೆಡ್ ಬರೋದು. ಇಲ್ಲಿ ನೋಡ್ಬೋದು, ಇದು ಎಳೆಕಾಯಿ ಬಿದ್ದಿರೋ ಅಂತದನ್ನ ಕಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಮೇಲ್ಗಡೆ ನೀವು ನೋಡಿದ್ರೆ ಇದರಲ್ಲಿ ಪತ್ರೆ ಇದೆ, ಮೇಲ್ಗಡೆ ಲೈನ್ ಕಾಣಿಸ್ತಿದೆಯೋ ನಿಮಗೆ ಗೊತ್ತಿಲ್ಲ. ಇದು ಜಾಯ್ಕಾಯಿ, ಇದು ಇನ್ನೂ ಬಲಿಬೇಕು. ಎಳೆಕಾಯಿನಲ್ಲಿ ಓಪನ್ ಮಾಡಿ ತೋರಿಸಿರೋಂಥದ್ದು. ಇದು ಜಾಯ್ಪತ್ರೆ ನೋಡ್ಬೋದು ರೆಡ್ ವೆರೈಟಿ ಯಾವ ಮಟ್ಟಿಗೆ ಯಾವ ಕಲರ್ ಇದೆ ಅಂತೇಳಿ. ಇದು ಏನ್ ಮಾಡ್ತಾರೆ ಉಳಿದನ್ನ? ಸರ್ ಇದು ಬಂದು ಉಪ್ಪಿನಕಾಯಿಗೆ ಉಪಯೋಗಿಸ್ತಾರೆ ಹಣ್ಣಾದ್ಮೇಲೆ. ಇದು ಹಣ್ಣಾಗಿದೆ ಆಲ್ರೆಡಿ, ಇದು ಓಪನ್ ಮಾಡಿದ್ದಾರೆ ಜಾಯ್ಕಾಯಿನ. ಇದು ಉಪ್ಪಿನಕಾಯಿಗೆ ಹೋಗುತ್ತೆ. ಇದು ಜಾಯ್ಪತ್ರೆ ಮಸಾಲಾ ಪದಾರ್ಥ ಉಪಯೋಗಿಸೋದು. ಜಾಯ್ಕಾಯಿ ಕೂಡ ಮಸಾಲಾ ಪದಾರ್ಥ. ಒಂದೇ ಗಿಡದಲ್ಲಿ 3 ಉಪಯೋಗ. ಜಾಯ್ಕಾಯಿ, ಜಾಯ್ಪತ್ರೆ ಮತ್ತೆ ಜಾಯ್ ಹಣ್ಣು ಕೂಡ ಉಪ್ಪಿನಕಾಯಿಗೆ ಹೋಗುತ್ತೆ. ಕೆಲವರು ಉಪ್ಪಿನಕಾಯಿಗೆ ಉಪಯೋಗಿಸ್ತಾರೆ, ಕೆಲವರು ಬಿಸಾಕ್ತಾರೆ. ನಾವು ಯೂಟಿಲೈಸ್ ಮಾಡ್ಕೊಂಡ್ರೆ 3 ಕೂಡ ಯೂಟಿಲೈಸ್ ಮಾಡ್ಕೊಬೋದು. ನೋಡ್ಬೋದು ಈ ಗಿಡ ಯಾವ ಥರ ಅಂತ. ಒಂದು ನಾಟಿ ಗಿಡ ಇದು, ಯಾವುದೇ ರೀತಿ ಗ್ರಾಫ್ಟೆಡ್ ಅಲ್ಲ. ಸೊ ಎಷ್ಟೋ ಜನ ಗ್ರಾಫ್ಟೆಡ್ ಅಂತ ಕೇಳ್ತಾ ಇರ್ತಾರೆ ನೋಡಿ, ಇಲ್ಲಿ ಕೂಡ ಓಪನ್ ಆಗಿದೆ. ಸೊ ಇದು ಯಾವುದೇ ಕಾರಣಕ್ಕೂ ಗ್ರಾಫ್ಟೆಡ್ ಅಲ್ಲ. ನೋಡ್ಬೋದು ಈ ಮರ ಎಷ್ಟು ದೊಡ್ಡದಿದೆ ಅಂತೇಳಿ. ಸೊ ಈ ಥರ ಇದೆ. ಸೊ ಈ ಗಿಡನ ರೆಡ್ ವೆರೈಟಿ ನಮ್ಮ ಹತ್ರ ಅವೈಲೇಬಲ್ ಇದೆ. ಯಾರು ಕೂಡ ಬೇಕಾದ್ರೂ ಪರ್ಚೇಸ್ನ ಮಾಡ್ಬೋದು. ನೋಡಿಬೋದು ಕಾಯಿ ಯಾವ ಮಟ್ಟಿಗೆ ಈ ಗಿಡದಲ್ಲಿ ಬಿಟ್ಟಿದೆ ಅಂತೇಳಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಜಾಯ್ಕಾಯಿ, ಜಾಯ್ಪತ್ರೆ ಇವಾಗಲೇ ನೀವು ಕೂಡ ಪ್ಲಾಂಟೇಶನ್ ಮಾಡಿ ಉತ್ತಮ ಆದಾಯನ ಗಳಿಸಿ. ಈ ಥರ ಗಿಡಗಳನ್ನ ಪ್ಲಾಂಟೇಶನ್ ಮಾಡಿ. ಇದು ಕೂಡ ಅಡಿಕೆ ತೋಟದಲ್ಲಿ ಪ್ಲಾಂಟೇಶನ್ ಮಾಡಿರೋ ಅಂಥದ್ದು. ನೋಡ್ತಾ ಇದ್ದೀರಾ ನೀವೆಲ್ಲ, ಅಡಿಕೆ ತೋಟ ಇದು. ಅಡಿಕೆ ತೋಟದಲ್ಲಿ ಪ್ಲಾಂಟೇಶನ್ ಮಾಡಿರೋ ಅಂಥದ್ದು. ಇದರೊಳಗಡೆ ನೋಡಿ ಜಾಯ್ಕಾಯಿ ಗಿಡ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಪಕ್ಕದಲ್ಲೇ ತೆಂಗಿನ ಮರ ಕೂಡ ಇದೆ, ಈ ಕಡೆನೂ ತೆಂಗಿನ ಮರ ಇದೆ, ಮಧ್ಯದಲ್ಲಿ ಬೆಳೆದಿದೆ. ಸೊ ಯಾವುದೇ ರೀತಿ ಇಂಟರ್ಕ್ರಾಫ್ಟಿಗೆ ತೊಂದರೆ ಆಗಲ್ಲ. ಸೊ ನೋಡ್ತಾ ಇರ್ಬೋದು, ಹಿಂದೆ ಅಂತ ಒಂದ್ಸರಿ ತೋರಿಸ್ತೀನಿ ನೋಡಿ. ಅಡಿಕೆ ತೋಟದಲ್ಲಿ ಇರೋ ಅಂಥದ್ದು ಎಷ್ಟು ದೊಡ್ಡ ಮರ ಆಗಿದೆ ನೋಡಿ. ಸೊ ಈ ಥರ ಗಿಡಗಳು ಬೇಕು ಅಂದರೆ ಡೈರೆಕ್ಟಾಗಿ ಬರ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಪಡ್ಕೊಳ್ಳಿ. ಈ ಥರ ಜಾಯ್ಕಾಯಿನಲ್ಲಿ ರೆಡ್ ವೆರೈಟಿ ರೆಡ್ ಜಾಯ್ಪತ್ರೆನ ಪಡ್ಕೊಂಡು ನೀವು ಕೂಡ ಆದಾಯನ ಗಳಿಸ್ಬೋದು. 5 ರಿಂದ 6 ವರ್ಷಕ್ಕೆ ನಿಮಗೆ ಒಳ್ಳೆ ಇಳುವರಿ ಶುರುವಾಗುತ್ತೆ. 5 ವರ್ಷಕ್ಕೆ ಶುರುವಾಗುತ್ತೆ, ಬಟ್ ಒಳ್ಳೆ ಇಳುವರಿ ಬೇಕು ಅಂತಂದರೆ ನಿಮಗೆ 6 ವರ್ಷ ಬೇಕಾಗುತ್ತೆ.
ಸೊ ಹಾಗಾಗಿ ಈ ವೆರೈಟಿನ ನೀವು ಬೆಳ್ಕೊಂಡು ನೀವು ಒಳ್ಳೆ ಉತ್ತಮ ಆದಾಯನ ಗಳಿಸ್ಬೋದು. ಮಲೆನಾಡು ಅಥವಾ ಅರೆ ಮಲೆನಾಡವರು ಕೂಡ ಬೆಳೆಯೋದ್ರ ಜೊತೆಗೆ ಬಯಲುಸೀಮೆಯವರು ಕೂಡ ಬೆಳಿಬೋದು ಅನ್ನೋದನ್ನ ಇದನ್ನ ನೋಡಿ ಕೂಡ ನೀವು ಕೂಡ ಬೆಳಿಬೋದು ಅಂತ ಹೇಳ್ತಾ ವಿಡಿಯೋದ ತಿಳಿಸ್ತಾ ಇದ್ದೀನಿ. ಸೊ ಈ ಥರ ಗಿಡಗಳು ನಮ್ಮ ಹತ್ರ ಅವೈಲೇಬಲ್ ಇದೆ. ಇವಾಗಲೇ ನೀವು ಕರೆ ಮಾಡಿ ಆರ್ಡರ್ನ ಮಾಡ್ಕೊಂಡು ನೀವು ಕೂಡ ಪ್ಲಾಂಟೇಶನ್ ಮಾಡ್ಬೋದು. ಅಡಿಕೆ ತೋಟದಲ್ಲಿ, ತೆಂಗಿನ ತೋಟದಲ್ಲಿ ಮಾಡಿ ಸ್ನೇಹಿತರೆ. ನೋಡಿ ಈ ಥರ ಬರುತ್ತೆ ನೋಡಿ ಗಿಡ. ಇನ್ನೂ ಒಂದ್ಸಲ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಗ್ರಾಫ್ಟೆಡ್ ಅಲ್ಲ, ಪ್ಯೂರ್ಲಿ ನಾಟಿ ಗಿಡ. ಸೊ ಈ ವಿಡಿಯೋನ ಹಿಂಗೆ ಕಂಟಿನ್ಯೂಸ್ ಆಗಿ ನೋಡಿ. ಸೊ ಗಿಡಗಳು ಯಾವ ಥರ ಅವೈಲೇಬಿಲಿಟಿ ಇದೆ, ಯಾವ ಥರ ಒಂದು ಗಿಡಗಳು ಸ್ಟ್ರೆಂತ್ ಆಗಿದೆ, ಏನು ಸೈಜ್ ಇರುತ್ತೆ ನಾವು ಮಾರಾಟ ಮಾಡೋ ಅಂಥದ್ದು, ಕಾಸ್ಟ್ ಎಷ್ಟು, ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ವಿಡಿಯೋ ನೋಡಿ ಸ್ನೇಹಿತರೆ.